ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ KCET ಕಡೆಯಿಂದ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಏನು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯಾರಿಗೆಲ್ಲ ಅಪ್ಡೇಟು ಅಂದರೆ ಚಾಯ್ಸ್ 1 ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ ನೋಡಿ, ಅವ್ರಿಗೆ ಮಾತ್ರ ಈ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಯಾರಿಗೆಲ್ಲ ಅಪ್ಡೇಟು ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಕೃಷಿ ವಿಜ್ಞಾನ ಮತ್ತು ವೆಟರ್ನರಿ ತಗೊಂಡಿದ್ರೆ ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ, ಅದಾದಮೇಲೆ ಯೋಗ ಮತ್ತು ನ್ಯಾಚುರೋಪತಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ನರ್ಸಿಂಗ್ ಅವ್ರಿಗೂ ಕೂಡ ಇರುತ್ತೆ. ಅದಾದ್ಮೇಲೆ ವೈದ್ಯಕೀಯ ಮತ್ತೆ ಹೋಮಿಯೋಪತಿ ಅವ್ರಿಗೂ ಕೂಡ ಇರುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ದಂತ ವೈದ್ಯಕೀಯ ಅವ್ರಿಗೂ ಕೂಡ ಇರುತ್ತೆ. ಸೊ ಇದೇನಪ್ಪ ಅಂದ್ರೆ ಚಾಯ್ಸ್ ಎಂಟ್ರಿ ಮಾಡಕ್ಕೆ ದಿನಾಂಕಗಳನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಚಾಯ್ಸ್ 1 ನೀವೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಅದಕ್ಕೆ ಶುಲ್ಕ ಪಾವತಿ ಮಾಡ್ಬೇಕಲ್ವಾ, ಫೀಸ್ನ ಪೇ ಮಾಡ್ಬೇಕಲ್ವಾ. ಸೊ ಅದಕ್ಕೂ ಕೂಡ ಡೇಟಸ್ನ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಮೊದಲನೇದಾಗಿ ಇಂಜಿನಿಯರಿಂಗ್ ಸೀಟ್ಗಳಿಗೆ ನೋಡ್ಕೊಳ್ಳೋದಾದ್ರೆ 2ನೇ ತಾರೀಕಿಂದ ಇವತ್ತಿನ ನೀವು ಇಲ್ಲಿ ಚಾಯ್ಸ್ ಎಂಟ್ರಿನ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ನಿಮಗೆ ಶುಲ್ಕ ಪಾವತಿ ಮಾಡಬೇಕಲ್ವಾ. 9ನೇ ತಾರೀಕು 6 ಗಂಟೆವರೆಗೆ ಕೂಡ ಟೈಮ್ ಇರುತ್ತೆ. ನೀವು ಪ್ರತಿಯೊಬ್ಬರು ಕೂಡ ಅದನ್ನ ಇಲ್ಲಿ ಫಾಲೋ ಅಪ್ ಮಾಡಬೇಕಾಗುತ್ತೆ. 7 ದಿನ ಟೈಮ್ ಕೊಟ್ಟಿರ್ತಾರೆ ನಿಮ್ಗೆ. ಆರಾಮಾಗಿ ನೀವು ಇಲ್ಲಿ ನೆಕ್ಸ್ಟ್ ಪ್ರೋಸೆಸ್ಗಳನ್ನ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಕೃಷಿ ಮತ್ತು ವಿಜ್ಞಾನ ವೆಟರ್ನರಿ ಅವ್ರಿಗೂ ಕೂಡ 4ನೇ ತಾರೀಕಿಂದ ಚಾಯ್ಸ್ ಎಂಟ್ರಿ ಓಪನ್ ಆಗುತ್ತೆ. ಯೋಗ ಮತ್ತು ನ್ಯಾಚುರೋಪತಿ ಅವ್ರಿಗೂ ಕೂಡ 5ನೇ ತಾರೀಕಿಂದ ಚಾಯ್ಸ್ ಎಂಟ್ರಿ ಓಪನ್ ಆಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಡು ನಿಮ್ಗಿಲ್ಲಿ ಒಂದು ನಿಮಿಷ, ನೆಕ್ಸ್ಟ್ ಬಂದ್ಬಿಡು ನಿಮಗೆ BSc ನರ್ಸಿಂಗ್ ಅವ್ರಿಗೆ 6ನೇ ತಾರೀಕಿಂದನೂ ಕೂಡ ಸ್ಟಾರ್ಟ್ ಆಗುತ್ತೆ. ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಹೋಮಿಯೋಪತಿ ಅವ್ರಿಗೆ 7ನೇ ತಾರೀಕಿಂದನೂ ಕೂಡ ಚಾಯ್ಸ್ ಎಂಟ್ರಿ ಓಪನ್ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಇಲ್ಲಿ ಚಾಯ್ಸ್ 1 ಆಯ್ಕೆ ಮಾಡಿದ್ರೆ ಮಾತ್ರ ನೀವು ಒಂದು ನೋಟಿಫಿಕೇಶನ್ ವರ್ಕ್ ಆಗುತ್ತೆ. ಓಕೆನಾ. ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಫಸ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ 9ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ ಶುಲ್ಕ ಪಾವತಿ ಮಾಡೋಕ್ಕೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕೃಷಿ ವಿಜ್ಞಾನ ಅವ್ರಿಗೆ ಮತ್ತೆ ವೆಟರ್ನರಿ ಡಿ ಫಾರ್ಮಾ ಬಿ ಫಾರ್ಮಾ ಅವ್ರಿಗೂ ಕೂಡ 9ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. ಯೋಗ ಮತ್ತು ನ್ಯಾಚುರೋಪತಿ ಅವರಿಗೆ 12ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. ಅದನ್ನ BSc ನರ್ಸಿಂಗ್ ಅವರಿಗೆ 12ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಹೋಮಿಯೋಪತಿ ಅವರಿಗೆ 12ನೇ ತಾರೀಕು ತನಕ ಕೂಡ ಟೈಮ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 6 ಗಂಟೆ ಒಳಗಡೆ ನೀವೆಲ್ಲ ಕನ್ಫರ್ಮೇಶನ್ ಕೂಡ ತಗೊಂಡು ಮತ್ತೆ ನಿಮಗೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನುವಂಥದ್ದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಕಾಲೇಜಸ್ಗೆ ಹೋಗಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅವ್ರು ಏನೇನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಇರುತ್ತೆ. ಅದನ್ನ ನೀವು ತಗೊಂಡ್ಬಿಟ್ಟು ಅವ್ರನ್ನ ಒಂದ್ಸತಿ ಕಾಲ್ ಮಾಡಿ ಕೇಳಿ ತಗೊಂಡ್ಬಿಟ್ಟು ಅದಾದ್ಮೇಲೆ ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ. OTPs ಎಲ್ಲಾನು ಕೂಡ ಬರುತ್ತೆ. ಅದಕ್ಕೆ ನೀವು ಕಾಲೇಜಸ್ಗೆ ಹೋಗ್ಬಿಟ್ಟು ಕೇಳಬೇಕಾಗುತ್ತೆ. ಸೊ ಎರಡನೇದಾಗಿ ಸರ್ವರ್ ಬಿಸಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಿದ್ರೆ ಅದಕ್ಕೂ ಕೂಡ ಒಂದು 2 ಗಂಟೆ 3 ಗಂಟೆ ವೇಟ್ ಮಾಡಿ ಓಪನ್ ಆಗುತ್ತೆ. ಒಂದೇ ಟೈಮ್ ಎಲ್ಲರೂ ಕೂಡ ಸ್ಟ್ರಕ್ ಆಗಿಬಿಟ್ಟಿರುತ್ತೆ, ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರುತ್ತೆ ವೆಬ್ಸೈಟ್ಗೂ ಕೂಡ. ಸೊ ಅದಕ್ಕೋಸ್ಕರನೇ ಇದು ಕ್ಲಿಯರ್ ಆದಮೇಲೆ ಖಂಡಿತವಾಗ್ಲೂ ಕೂಡ ಓಪನ್ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಒಂದು ನೋಟಿಫಿಕೇಶನ್ ಸ್ಕ್ರೀನ್ಶಾಟ್ ತಗೊಂಡು ಆ ಟೈಮ್ ಒಳಗೆ ಕಂಪ್ಲೀಟ್ ಮಾಡ್ಕೊಬಿಡ್ಬೇಕಾಗುತ್ತೆ. ಓಕೆನಾ. ಇನ್ನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಾನು ನಿಮಗೆ ಎಲ್ಲ ಕಮೆಂಟ್ಸ್ಗೂ ಕೂಡ ಉತ್ತರ ಕೊಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್.